ಹಾಯ್, ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾಸರಗೋಡು ಹೆಲ್ತಿ ಕುಕ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತು ನಾನೊಂದು ವಿಷಯ ಜೊತೆ ಬಂದಿದ್ದೇನೆ. ಏನಂದರೆ, ಈಗ ನೋಡಿ, ಕೆಲವು ಫುಡ್ ಬಹಳ ಆರೋಗ್ಯಕರವಾಗಿರ್ತದೆ, ಇನ್ನು ಕೆಲವು ಸಾಧಾರಣವಾಗಿ ಆರೋಗ್ಯಕರವಾಗಿರ್ತದೆ, ಇನ್ನು ಕೆಲವು ಆರೋಗ್ಯವಾಗಿರೋದೇ ಇಲ್ಲ. ಅದರಲ್ಲಿ ಏನೂ ಇರೋದಿಲ್ಲ, ಬರೀ ಒಂದು ಟೇಸ್ಟ್ ಮಾತ್ರ. ಅಂದರೆ ಅದು ಹೊರಗಿನ ಫುಡ್ಡು ಟೇಸ್ಟ್ ಮಾತ್ರ ಇರೋದು ಬಿಟ್ಟರೆ ಅದರಲ್ಲಿ ಇನ್ನೇನು ನಮಗೆ ಬೇಕಾದ ಯಾವ ಅಂಶನೂ ಇರೋದಿಲ್ಲ. ಈಗ ನಮಗೆ ಒಂದೊಂದು ಸಲ ಬೆಳಗ್ಗೆ ಅಕ್ಕಿ ತಿಂಡಿ ತಿಂದು ಅಥವಾ ರಾತ್ರಿ ಊಟ ಮಾಡಿ ಸಾಕಾದಾಗ ಒಂದು ನಮ್ಮ ಆಹಾರದಲ್ಲಿ ಒಂದು ಚೇಂಜನ್ನು ತರ್ಬೋದು, ನಮ್ಮ ಆಹಾರವನ್ನು ಬದಲಾವಣೆ ಮಾಡ್ಬೋದು. ಅದು ಯಾವ ರೀತಿಯಲ್ಲಿ ಅಂತ ನಾನು ಹೇಳ್ತೇನೆ. ಈಗ ಎಲ್ಲ ಆಹಾರವು ಎಲ್ಲರಿಗೂ ಕೂಡ ಆರೋಗ್ಯಕರವಾಗಿರುವುದೇ ಇಲ್ಲ, ಖಂಡಿತ ಅಲ್ವಾ. ಕೆಲವರಿಗೆ BP ಇರುವವರಿಗೆ ಕೆಲವು ಆಹಾರ ತಿನ್ನಬಾರ್ದು, ಹಾಗೆ ಶುಗರ್ ಇರುವವರಿಗೆ ಕೆಲವು ಆಹಾರ ತಿನ್ನಬಾರ್ದು, ಹಾಗೆ ತುಂಬ ದಪ್ಪ ಇರುವವರಿಗೆ ಉದಾಹರಣೆಗೆ ಬಾಳೆಹಣ್ಣು, ಹೀಗೆ ಸಪೋಟ ಇದೆಲ್ಲ ತಿನ್ನಬಾರ್ದು. ಹಾಗೆ ಅದೆಲ್ಲ ನೋಡಿಕೊಂಡು ನಮ್ಮ ಒಂದು ಬೆಳಗಿನ ಯಾವುದೇ ನಾವು ಆಹಾರ ತಗೊಳ್ಳಿ, ಅದರ ಮುಖ್ಯ ಉದ್ದೇಶ ಹೊಟ್ಟೆ ತುಂಬೋದು. ನಾವು ಹೊರಗಡೆ ಹೋಗಿ ಇಷ್ಟು ಅವರ ಕೆಲಸ ಮಾಡುವಾಗ ಇಷ್ಟು ಒಂದು ಆಹಾರದ ಅಗತ್ಯ ನಮಗೆ ಇರುತ್ತೆ ಅಲ್ವ. ಹಾಗಾಗಿ ನಾನು ಇವತ್ತು ಹೇಳೋದು, ಒಂದು ನಮಗೆ ಯಾವಾಗಲೂ ಮನೆಯ ತಿಂಡಿಗೆ ತಿಂದಾಗ ಒಂದು ಸಲ ಚೇಂಜ್ ಮಾಡುವಂತ ನಮಗೆ ಅನಿಸುತ್ತೆ, ಅಥವಾ ರಾತ್ರಿ ಕೂಡ ಆಹಾರವನ್ನು ಚೇಂಜ್ ಮಾಡುವಂತ ಅನಿಸ್ತದೆ. ಆದರೆ ಮಧ್ಯಾಹ್ನ ಹೊತ್ತು ಯಾವಾಗಲೂ ಆಹಾರವನ್ನು ಚೇಂಜ್ ಮಾಡಬಾರ್ದು. ಮಧ್ಯಾಹ್ನ ಹೊತ್ತಲ್ಲಿ ಒಂದು ತರಕಾರಿ ಎಲ್ಲ ಹಾಕಿ ಒಂದು ಒಳ್ಳೆಯ ಊಟವನ್ನು ಮಾಡಬೇಕು. ಆದರೆ ಬೆಳಿಗ್ಗೆ ನಾನೊಂದು ಆಹಾರದಲ್ಲಿ ಯಾವ ರೀತಿ ಬದಲಾವಣೆ ತರ್ಬೋದು, ಅದನ್ನೇ ರಾತ್ರಿ ಕೂಡ ನಾವು ಅದನ್ನು ಸೇವಿಸ್ಬೋದು. ಅದರಲ್ಲಿ ಯಾವ ಆಹಾರವನ್ನು ಶುಗರ್ ಅವರು ಅವಾಯ್ಡ್ ಮಾಡಬೇಕು ಅಂತ ಕೂಡ ನಾನು ಹೇಳ್ತೀನಿ, BP ಅವರು ಕೂಡ ಅವಾಯ್ಡ್ ಮಾಡಬೇಕು ಅಂತ ಅದನ್ನು ಕೂಡ ನಾನು ಹೇಳಿಕೊಡ್ತೇನೆ. ಇವತ್ತು ನಿಮಗೆ ನಾನು ಅದನ್ನು ತೋರಿಸ್ಕೊಡ್ತೇನೆ. ನಾನು ಯಾವ ಆಹಾರವನ್ನು ನಮಗೀಗ ತುಂಬ ದೋಸೆ ಇಡ್ಲಿ ಎಲ್ಲ ತಿಂದು ಬೇಸರಾದಾಗ ಒಂದು ಹೆಲ್ತಿ ಆಹಾರ, ಅಥವಾ ನಮ್ಮ ಸ್ಕಿನ್ನಿಗೆ ಕೂಡ ಬಹಳ ಒಳ್ಳೆಯದು, ಎಲ್ಲ ಯಾವುದೇ ಕಾಯಿಲೆ ಇದ್ದರೂ ನಮಗೆ ಯಾವುದೇ ತೊಂದರೆ ಕೊಡದಂತಹ ಒಂದು ಒಳ್ಳೆಯ ಆಹಾರವನ್ನು ಕೂಡ ನಿಮಗೆ ಇವತ್ತು ನಾನು ಹೇಳಿಕೊಡ್ತೀನಿ. ಅದನ್ನು ಯಾವ ರೀತಿಯಲ್ಲಿ ನಾವು ಸೇವನೆ ಮಾಡ್ಬೋದು, ಎಷ್ಟು ದಿನಕ್ಕೊಂದು ಸಲ ಸೇವನೆ ಮಾಡ್ಬೋದು, ಅಥವಾ ದಿನ ಸೇವನೆ ಮಾಡಿದ್ರೂ ಯಾವ ತೊಂದರೆ ಇಲ್ವಾ, ಎಲ್ಲ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ, ಹಾಗೆ ಹೇಳ್ಕೊಡ್ತೀನಿ. ಸಿಂಪಲಾಗಿರೋದು, ಅದರಲ್ಲಿ ಏನು ಭಾಳ ವಿಶೇಷ ಏನೂ ಅಲ್ಲ. ಅದರಲ್ಲಿ ನಾನೀಗ ಒಂದಷ್ಟು ಆಹಾರ ತೋರಿಸಿದಾಗ ಇದರಲ್ಲಿ ಹೇಳ್ತೀನಿ, ಶುಗರ್ ಅವರಿಗೆ ಇದು ಅವಾಯ್ಡ್ ಮಾಡಿ, BP ಅವರು ಇದು ಅವಾಯ್ಡ್ ಮಾಡಿ ಅಷ್ಟೇ. ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಇಚ್ಛಿಸೋರು ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿಕೊಡ್ತೀನಿ. ಮಿಕ್ಕಿದನ್ನು ಎಲ್ಲವನ್ನು ತಿನ್ಬೋದು. ನಮಗೆ ಅದರಲ್ಲಿ ನಮಗೆ ಅನ್ನದಲ್ಲಿ ಅಥವಾ ನಮಗೆ ಇಡ್ಲಿ ದೋಸೆಯಲ್ಲಿ ಸಿಗೋದಕ್ಕಿಂತ ಜಾಸ್ತಿ ನಮಗೆ ವಿಟಮಿನ್, ಒಳ್ಳೆಯ ಕ್ಯಾಲರಿ, ಆಮೇಲೆ ನಮಗೆ ಎಲ್ಲವೂ ಅದರಲ್ಲಿ ಸಿಗ್ತದೆ. ನಮಗೆ ಬೇಕಾದಂತಹ ನಮ್ಮ ಬಾಡಿಗೆ ಏನೇನು ಬೇಕು ಅಂತ ಅಂಶಗಳೆಲ್ಲ ಸಿಗ್ತದೆ. ನಾನಿವಾಗ ನಿಮಗೆ ಹೇಳಿಕೊಡ್ತೇನೆ ಅದು ಯಾವುದು, ಹೇಗೆ. ತುಂಬ ಸಿಂಪಲಾಗಿ ಮಾಡೋದು, ಸುಲಭನೂ ಇದೆ. ಎಲ್ಲರ ಮನೆಯಲ್ಲಿ ಆ ಥರ ತಿಂದರೆ ನಮಗೆ ಇನ್ನಷ್ಟು ಒಳ್ಳೆಯದು. ತೋರಿಸ್ಕೊಡ್ತೇನೆ. ನಾನಿಲ್ಲಿ ಈಗ ನಿಮಗೆ ಹೇಳಿಕೊಡ್ತೇನೆ, ಇದನ್ನು ಯಾರು ತಿನ್ಬೋದು, ಯಾರು ತಿನ್ನಬಾರ್ದು ಅಂತ. ಆರೋಗ್ಯವಂತರು ನಾನೀಗ ತೋರಿಸೋದನ್ನು ಎಲ್ಲವನ್ನು ಕೂಡ ತಿನ್ಬೋದು. ಹದಿಹರಿಯದವರು ಎಲ್ಲವನ್ನು ಕೂಡ ತಿನ್ಬೋದು. ಒಂದು ಹೊತ್ತಿನ ಬ್ರೇಕ್ಫಾಸ್ಟ್ ಅಥವಾ ಒಂದು ಹೊತ್ತಿನ ಊಟವನ್ನು ಬಿಡಬೇಕು. ಇದು ತಿನ್ನುವಾಗ ಇದರಲ್ಲಿ ಹೊಟ್ಟೆ ತುಂಬಿಸಬೇಕು. ನಮ್ಮ ಸ್ಕಿನ್ನಿಗೂ, ನಮ್ಮ ಕೂದಲಿಗೂ, ನಮ್ಮ ಪ್ರತಿಯೊಂದು ಹೆಲ್ತಿಗೂ, ಬಾಡಿದು ಒಂದು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಒಳ್ಳೆಯದು. ಅದು ಯಾವ್ದು ತಗೊಳ್ಬೇಕು, ಯಾವ್ದು ತಗೊಳ್ಬಾರ್ದು ಅಂತ ನಾನು ಮೊದಲು ನಿಮಗೆ ಹೇಳಿಕೊಡ್ತೇನೆ. ನಾನು ಇದೀಗ ನೆಲ್ಲಿಕಾಯಿ ಜ್ಯೂಸ್ ನೋಡಿ, ಇದನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಕುಡಿಬೋದು. ಆದರೆ ಕಿಡ್ನಿ ಡಿಸೀಸ್ ಇರೋರು ಖಂಡಿತವಾಗಿ ಕುಡಿಬಾರ್ದು. ಇದನ್ನು BP, ಶುಗರು, ವೆಯ್ಟ್ ಲಾಸ್ ಮಾಡುವವರು, ಸ್ಕಿನ್ ಚೆನ್ನಾಗಿರಬೇಕು, ಕೂದಲು ಉದ್ದ ಬರಬೇಕು, ಈ ಥರ ಎಲ್ಲ ಆಲೋಚನೆ ಮಾಡೋರು ಎಲ್ಲರೂ ಕೂಡ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿದ್ರೆ ಬಹಳ ಒಳ್ಳೆಯದು. ಆಮೇಲೆ ನಮಗೆ ಏನು ಹೇಳೋದು, ನಮ್ಮ ಒಂದು ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ ಇದು ಬಹಳ ಒಳ್ಳೆಯ ಒಂದು ಮಾರ್ಗ. ಆದರೆ ಕಿಡ್ನಿ ಕಾಯಿಲೆ ಇರುವವರು ಏನೇ ತಿನ್ನಬೇಕಂದ್ರೆ ಬಹಳ ಜಾಗೃತಿಯಾಗಿರಬೇಕು. ಅವ್ರು ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತ ಕೂಡ ನಾನು ಹೇಳಿಕೊಡ್ತೇನೆ. ಇದು ಸಬ್ಜಾ ಸೀಡ್ಸ್ ನೋಡಿ, ಇದು ಹಾಗೆ ಶುಗರು, BP ಇರುವವರಿಗೆ, ಮತ್ತು ವೆಯ್ಟ್ ಲಾಸ್ ಮಾಡುವವರಿಗೆ, ಸ್ಕಿನ್ ಚೆನ್ನಾಗಿರಬೇಕು, ಕೂದಲು ಚೆನ್ನಾಗಿರಬೇಕು ಅಂತೆಲ್ಲ ಇರುವವರಿಗೆಲ್ಲ ಈ ಸಬ್ಜಾ ಸೀಡ್ಸ್ ಬಹಳ ಉತ್ತಮ. ಆದರೆ ಕಿಡ್ನಿ ಡಿಸೀಸ್ ಇರುವವರು
ಖಂಡಿತವಾಗಿ ಇದನ್ನು 1 ಸ್ಪೂನಷ್ಟೇ ಕುಡಿಬೋದು. ಮಿಕ್ಕಿದ್ದು ಜಾಸ್ತಿ ಕುಡಿಬೇಕಂದ್ರೆ ಡಾಕ್ಟ್ರ್ ಹತ್ರ ಪರ್ಮಿಷನ್ ತಗೊಳ್ಬೇಕು. ಯಾಕಂದರೆ ಕ್ರಿಯಾಟಿನ್ ಲೆವೆಲೆಲ್ಲ ಜಾಸ್ತಿ ಇದ್ದರೆ ಇನ್ನಷ್ಟು ಜಾಸ್ತಿ ಆಗುತ್ತೆ, ಬೇರೆ ಬೇರೆ ತೊಂದರೆಗಳು ಬರ್ಬೋದು. ಹಾಗಾಗಿ ಕಿಡ್ನಿ ಪೇಷಂಟಿಗೆ ಇದು ಹೇಳಿದ ಒಂದು ಜ್ಯೂಸ್ ಅಲ್ವೇ ಅಲ್ಲ. ಇವಾಗ ಇದು ನಾರ್ಮಲ್ ಇರೋರಿಗೆ, ಬಿ ಪಿ ಶುಗರ್ ಇನ್ಯಾವುದೇ ಕಾಯಿಲೆ ಇರೋರಿಗೂ ಕೂಡ, ಕ್ಯಾನ್ಸರ್ ಇರೋರಿಗೆ ಕೂಡ ಇದೆಲ್ಲ ಕುಡಿಬೋದು. ನೆಲ್ಲಿಕಾಯಿ ಜ್ಯೂಸು, ಸಬ್ಜಾ ಸೀಡ್ಸ್ ಜ್ಯೂಸ್ ಎಲ್ಲ ಕುಡಿಬೋದು. ಈಗ ಈ ಡಯಟ್ ಫುಡ್ ಜೊತೆ ಟೊಮೆಟೊ ಕೂಡ ಇದೆ. ಇದು ಸೀಡ್ಸ್ ತೆಗೆದು ತಿಂದರೆ ಇನ್ನಷ್ಟು ಒಳ್ಳೆಯದು. ಕಿಡ್ನಿಯಲ್ಲಿ ಕಲ್ಲಾಗೋ ಚಾನ್ಸಸ್ ಬಹಳ ಕಮ್ಮಿ ಆಗುತ್ತೆ. ಸೊ ಒಂದೊಂದು ಸೀಡ್ಸ್ ತಿಂದರೆ ಪರವಾಗಿಲ್ಲ, ಆದರೆ ಸೀಡ್ಸ್ ತೆಗೆದ್ರೆ ಉತ್ತಮ ಅಂತ ಹೇಳೋದು ನಾನು. ಇದು ಕೂಡ ಅಷ್ಟೇ, ಕಿಡ್ನಿ ಡಿಸೀಸ್ ಇರೋರು ತಿನ್ಬಾರ್ದು. ಕಿಡ್ನಿ ಡಿಸೀಸ್ ಇರೋರಿಗೆ ಕೆಲವು ಆಹಾರ ಮಾತ್ರ ತಿನ್ಬೋದು, ಗೊತ್ತಾ. ಅವ್ರಿಗೆ ಖಂಡಿತವಾಗಿ ಎಲ್ಲ ತಿಂದರೆ ಮುಂದೆ ಅವ್ರಿಗೆ ಗೊತ್ತಿಲ್ಲದೆ ಫುಲ್ಲು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಇದು ಬಾದಾಮಿ ನೋಡಿ, ಕಿಡ್ನಿ ಡಿಸೀಸ್ ಇರೋರನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ತಿನ್ಬೋದು. ಕಿಡ್ನಿ ಡಿಸೀಸ್ ಇರೋರು ಅಥವಾ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಇರೋರು ಇದನ್ನು ಅಪ್ಪಿತಪ್ಪಿ ನೋಡಲೂಬಾರ್ದು, ಅಷ್ಟು ಡೇಂಜರ್ ಇದೆ. ಬಾಕಿದ್ದವರಿಗೆಲ್ಲ ಭಾಳ ಒಳ್ಳೆಯದಿದು. ಬೆಳಗಿನ ಒಂದು ಉಪಹಾರವಾಗಿ ತಗೊಳ್ಬೋದು ನೋಡಿ. ಇದು ನೋಡಿ, ಕಡಲೆ ಬೇಯಿಸಿರೋದು. ಇದು ಬಹಳ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ವೇಟ್ ಸರಿಯಾಗಿರಬೇಕಂದ್ರೆ ಇದನ್ನು ಈ ರೀತಿಯ ಒಂದು ಡಯಟ್ ಫಾಲೋ ಮಾಡಲೇಬೇಕು. ಇದರಲ್ಲಿ ಒಂದು 10% ಅಷ್ಟೇ ಕಿಡ್ನಿಯವರು ತಿನ್ಬೋದು, ಯಾಕೆಂದರೆ ಪ್ರೋಟೀನ್ ಜಾಸ್ತಿ ಇದೆ ಇದರಲ್ಲಿ. ಹಾಗಾಗಿ ಇದು ಕೂಡ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ. ಈಗ ನಾನು ಏನು ಹಾಕಿದ್ದೀನಿ ಅದರ 10 ಭಾಗ ಅಷ್ಟೇ, 10% ಅಷ್ಟು ಕಿಡ್ನಿ ಡಿಸೀಸ್ ಇರೋರು ತಿನ್ಬೋದು. ಇದು ನೋಡಿ, ಶುಗರ್ ಮತ್ತು ಕಿಡ್ನಿ ಕಾಯಿಲೆ ಇರೋರು 2 ಪೀಸು ತಿನ್ಬೋದು. 3 ಬೇಡ, 2 ಸಾಕು, ಏನು ತೊಂದರೆ ಇಲ್ಲ. ಅದು ತಿನ್ಬೋದು ಕಿಡ್ನಿ ಕಾಯಿಲೆ ಇರುವವರಿಗೂ ಹಾಗೂ ಶುಗರ್ ಇರುವವರಿಗೆ. ತುಂಬ ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ, ಆಸೆಗೆ 1-2 ಪೀಸ್. ದ್ರಾಕ್ಷಿ ನೋಡಿ, ಇದು ಅಷ್ಟೇ ಕಿಡ್ನಿ ಡಿಸೀಸ್ ಇರೋರು ತಿನ್ಬೋದು. ಇದರ ಅರ್ಧ ಭಾಗ, ಈಗ ನಾನು ಏನು ಹಾಕಿದ್ದೀನಿ ಅರ್ಧ ಭಾಗದಷ್ಟು ತಿನ್ಬೋದು, ತೊಂದರೆ ಇಲ್ಲ. ಶುಗರ್ ಇರುವವರು ಅಷ್ಟೇ ಒಂದು 3-4 ತಿನ್ಬೋದು. ಇದರಲ್ಲಿ ಸ್ವೀಟ್ ಜಾಸ್ತಿ ಇದೆ, ನೋಡಿಕೊಂಡು ತಿನ್ನಬೇಕು. ಬಾಕಿರೋ ಎಲ್ಲ ಡಯಟ್ ಮಾಡೋರಿಗೆಲ್ಲ ಬಹಳ ಒಳ್ಳೆಯದಿದು ನೋಡಿ. ಆಮೇಲೆ ವೆಯ್ಟ್ ಕಮ್ಮಿ ಆಗಬೇಕು ಅನ್ನೋರು ದ್ರಾಕ್ಷಿ ಸ್ವಲ್ಪ ಕಮ್ಮಿ ತಿನ್ನಬೇಕು, ಯಾಕಂದರೆ ದ್ರಾಕ್ಷಿ, ಬಾಳೆಹಣ್ಣು, ಸಪೋಟ ಇದರಲ್ಲೆಲ್ಲ ವೆಯ್ಟ್ ಜಾಸ್ತಿ ಆಗೋದು. ಹಾಗಾಗಿ ಇದನ್ನು 1-2 ತಿಂದರೆ ಸಾಕು, ತಿನ್ನದೇ ಇದ್ದರೆ ಇನ್ನಷ್ಟು ಉತ್ತಮ. ಇದು ಕಿಡ್ನಿ ಕಾಯಿಲೆ ಇರೋರು ತಿನ್ಬೋದು, ಒಂದು 5-6 ದ್ರಾಕ್ಷಿ ತಿನ್ಬೋದು ನೋಡಿ. ಇದು ಪಪ್ಪಾಯಿ, ಇದು ಯಾರು ಬೇಕಾದರೂ ತಿನ್ಬೋದು. ಕಿಡ್ನಿ ಡಿಸೀಸ್ ಅವರು, ಶುಗರ್ ಅವರು, ಬಿ ಪಿ ಇರೋರು ಯಾವುದೇ ತಿನ್ನುವಾಗ ಒಂದು ಲಿಮಿಟೇಷನ್ ಅಂತ ಇಟ್ಕೊಳ್ಳಿ. ನಮಗೆ ಪಪ್ಪಾಯಿ ತಿನ್ಬೋದು ಅಂತ 1-2 ಪಪ್ಪಾಯಿ ಒಟ್ಟಿಗೆ ತಿಂದರೆ ಖಂಡಿತ ತೊಂದರೆ ಆಗುತ್ತೆ. ಶುಗರ್ ಅವರಿಗಾಗಲಿ ಯಾರಿಗಾಗಲಿ, ಇಲ್ಲಿ ನಾರ್ಮಲ್ ಇರೋರು ತಿನ್ಬೋದು. ಆಮೇಲೆ ಕಿಡ್ನಿ ಕಾಯಿಲೆ ಇರೋರು ಈ ಥರ ಉದ್ದ 2 ಪೀಸ್ ತಿನ್ಬೋದು, ತೊಂದರೆ ಇಲ್ಲ. ಪಪ್ಪಾಯಿ ತಿನ್ಬೋದು. ಪಪ್ಪಾಯಿ, ಆ್ಯಪಲ್, ದ್ರಾಕ್ಷಿ ಎಲ್ಲ ಕಿಡ್ನಿ ಡಿಸೀಸ್ ಅವರಿಗೆ ಅಷ್ಟು ಜಾಸ್ತಿ ಅವಾಯ್ಡ್ ಮಾಡಬೇಕಾಗಿಲ್ಲ. ಹಾಗೆ ಇದು ನೋಡಿ, ಒಂದು ಉತ್ತಮವಾದ ಡಯಟ್ ಫುಡ್ಡು. ಬೆಳಗಿನ ಒಂದು ಬ್ರೇಕ್ಫಾಸ್ಟ್ನ ಮಿಸ್ ಮಾಡಿಕೊಂಡು ಇದನ್ನು ತಿನ್ನಿ, ರಾತ್ರಿಯ ಡಿನ್ನರನ್ನು ಮಿಸ್ ಮಾಡಿಕೊಂಡು ಈ ಫುಡ್ಡನ್ನು ತಿಂದರೆ ಬಹಳ ಆರೋಗ್ಯಕ್ಕೂ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡಲಿಕ್ಕೆ ಒಳ್ಳೆಯದು. ಅದರಲ್ಲಿ ನಾನು ಈಗ ಯಾವುದು ತಗೊಳ್ಬೇಕು, ಯಾವುದು ತಗೊಳ್ಬಾರ್ದು ಅಂತ ಕ್ಲಿಯರಾಗಿ ನಿಮಗೆ ಹೇಳಿದ್ದೀನಿ. ಯಾಕಂದರೆ ನಮ್ಮ ಒಂದು ನೋಡಿ, ಎಷ್ಟು ವೈದ್ಯರಿಗಿಂತಲೂ ರೋಗಿಗಳು ಒಂದಷ್ಟು ತಿಳುವಳಿಕೆ ಹೊಂದಿದವರಾಗಿರ್ತಾರೆ. ಯಾಕಂದರೆ ನಮ್ಮ ಕುಟುಂಬದಲ್ಲಿ ಕೆಲವರಿಗೆ ಕಿಡ್ನಿ ಡಿಸೀಸ್ ಇತ್ತು. ಹಾಗಾಗಿ ಅವರು ಯಾವುದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಹೇಳಿರ್ತಾರಲ್ಲ ಅದನ್ನೆಲ್ಲ ಇಲ್ಲಿ ನಾನು ಹೇಳಿದ್ದೇನೆ. ಹಾಗಾಗಿ ಎಲ್ಲ ನೋಡಿಕೊಂಡು ತಿನ್ನಿ. ಹಾಗೆ ನಾನು ಹೇಳಿದ್ದೇನೆ ಅಂತ ಎಲ್ಲವನ್ನೊಟ್ಟಿಗೆ ತಿನ್ನಲಿಕ್ಕೆ ಹೋಗಬೇಡಿ. ಮತ್ತು ಡಯಟ್ ಮಾಡೋರು ಬೆಳಗಿನ ಫುಡ್ಡನ್ನು, ನಮ್ಮ ಬೆಳಗಿನ ಮನೆಯ ತಿಂಡಿನ ಮಿಸ್ ಮಾಡಿ ಇದನ್ನು ಸೇವಿಸಿದರೆ ಸಾಕು. ಇದನ್ನು ರಾತ್ರಿಯ ಡಿನ್ನರ್ನ ಮಿಸ್ ಮಾಡಿ ಕೂಡ ಇದನ್ನು ಸೇವಿಸ್ಬೋದು. ಮತ್ತು ಮಧ್ಯಾಹ್ನ ಒಂದು ಭರ್ಜರಿ ಊಟ ಮಾಡಿ, ಯಾವುದೇ ತೊಂದರೆ ಇಲ್ಲ. ಶುಗರ್ ಅವರು ಮಧ್ಯಾಹ್ನ ಊಟ ಮಾಡಬೇಕಂದ್ರೆ ಸೊಪ್ಪೆಲ್ಲ ಸೇರಿಸಿ ಒಂದು ಅರ್ಧ ಭಾಗ ಸೊಪ್ಪು, ಒಂದು ಕಾಲು ಭಾಗ ಅನ್ನ, ಇನ್ನೊಂದು ಕಾಲು ಭಾಗ ಪಲ್ಯ ಆಗಿ ಒಂದು ಫುಲ್ ಮೀಲ್ಸನ್ನು ನೀವು ಸೇವಿಸಿ, ಅದು ಕೂಡ ಒಳ್ಳೆಯದು. ಈಗ ನಾನು ನಿಮಗೆ ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ನೀವು ರಾತ್ರಿಯ ಒಂದು ಡಿನ್ನರ್ನ ಮಿಸ್ ಮಾಡಿದರೆ ಏನು ತಗೊಳ್ಬೋದು, ಹಾಗೆ ಬೆಳಗಿನ ಒಂದು ಉಪಹಾರವನ್ನು ಮಿಸ್ ಮಾಡಿದರೆ ನಿಮ್ಮ ಸ್ಕಿನ್, ಕೂದಲು, ಆರೋಗ್ಯ ಎಲ್ಲ ಚೆನ್ನಾಗಿರಲಿಕ್ಕೆ ಏನು ತೆಗಿಬೋದು, ಇದನ್ನು ಯಾರು ತೆಗಿಬಾರ್ದು ಎಲ್ಲವನ್ನು ಹೇಳ್ಕೊಟ್ಟಿದ್ದೇನೆ ನೋಡಿ. ನನಗೆ ಇದರಲ್ಲಿ ಬಹಳ ಇಷ್ಟವಾದ ಒಂದು ಸಬ್ಜಾ ಸೀಡ್ಸ್ ಅಂದರೆ ತುಂಬ ಇಷ್ಟ ನನಗೆ. ಬೇಕಂದ್ರೂ ಸಕ್ಕರೆ ಹಾಕಿ,
ಸ್ವಲ್ಪ ಸಕ್ಕರೆ ಹಾಕಿದ್ದನ್ನು ಜಾಸ್ತಿ ಹಾಕಿ ಬೇಕಾದವರು, ಅಥವಾ ಸಕ್ಕರೆ ಹಾಕದನ್ನು ಸೇವಿಸ್ಬೋದು ಇದನ್ನು. ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಇದು ನೋಡಿ. ಇನ್ನು ನೆಲ್ಲಿಕಾಯಿ ಜ್ಯೂಸ್. ನನ್ನ ಸ್ಕಿನ್ನೆಲ್ಲ ನೋಡಿ, ನಿಜವಾಗ್ಲೂ ನಾನು ಯಾವುದೇ ಬ್ಯೂಟಿ ಹಾಕಿಲ್ಲ, ಮೇಕಪ್ ಹಾಕಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ನೆಲ್ಲಿಕಾಯಿ ಬಹಳ ಇಷ್ಟ, ಬಾದಾಮ್ ನಾನೆಲ್ಲ ತಿಂತೀನಿ. ಸದ್ಯಕ್ಕೆ ನನಗೇನು ಡಿಸೀಸ್ ಇಲ್ಲ. ಎಲ್ಲರೂ ಕೂಡ ಮನೆಯಲ್ಲಿ ಇದನ್ನು ಮಾಡಿ ನೋಡಿ. ಇದಕ್ಕೆಲ್ಲ ಜಾಸ್ತಿನೂ ಖರ್ಚಿಲ್ಲ, ಒಂದು ಊಟಕ್ಕಿಂತ ಸ್ವಲ್ಪ ಜಾಸ್ತಿನೇ. ಮಟನ್ ಚಿಕನ್ ಅಷ್ಟು ಖರ್ಚಿಲ್ಲ. ಆಗಾಗ ಇದನ್ನು ಸೇವಿಸಿ, ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಈ ಕಾಸರಗೋಡು ಹೆಲ್ತಿ ಕುಕ್ ಚಾನಲ್ಗೆ ನಿಮ್ಮೆಲ್ಲ ಸಪೋರ್ಟ್ ಮಾಡಿ, ಆಯಿತಾ? ಹೋಗಿ ಬರಲೇ, ಟಾಟಾ, ಬಾಯ್ ಬಾಯ್. ಮತ್ತೊಂದಷ್ಟು ಒಳ್ಳೆ ಅಡುಗೆಗಳಿಗೆ ಬರ್ತೀನಿ ನಾನು. ಎಲ್ರಿಗೂ ಟಾಟಾ, ಬಾಯ್ ಒನ್ಸ್ ಅಗೇನ್.